ಎಸ್ ಇದೀಗ ನಮ್ಮೊಂದಿಗೆ ಯುವ ನಾಯಕರು ಆಗಿರುವಂತಹ ಶ್ರೀಯುತ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಇದ್ದಾರೆ. ಯಾವಾಗಲೂ ನಗುಮುಖವನ್ನ ತೊಟ್ಟು ನಮ್ಮೆಲ್ಲ ಯುವ ಜನತೆಗೆ ಸ್ಫೂರ್ತಿಯಾಗಿ ಒಂದು ಸರಳತೆ, ಅತ್ಯಂತ ಸರಳ ಸಜ್ಜನಿಕೆಯಿಂದ ನಮ್ಮೆಲ್ಲರೊಂದಿಗೆ ಬೆರೆತ್ಕೊಂಡು ಇರುವಂತಹ ಕಿರಣ್ ಚಂದ್ರ ಪುಷ್ಪಗಿರಿ ಅವರು. ನಮಸ್ತೆ ಸರ್. ಸರ್, ಇದೀಗ ನಾವು ಉಜಿರೆ ಬ್ರಹ್ಮ ಕಲಶದ ಅನ್ನಛತ್ರದಲ್ಲಿ ಇದ್ದೀವಿ. ಇಲ್ಲಿಯ ಒಂದು ಈ ವಾತಾವರಣ ನೋಡಿ ಏನ್ ಅನಿಸ್ತಾ ಇದೆ? ಮೊದಲನೇದಾಗಿ ಸ್ಥಳ ಸಾನ್ನಿಧ್ಯದ ಜನಾರ್ದನ ಸ್ವಾಮಿ ಹಾಗೂ ಸಪರಿವಾರ ದೈವ ದೇವರುಗಳಿಗೆ ವಂದಿಸುತ್ತಾ, ಬಹಳ ಒಂದು ಅವಿಸ್ಮರಣೀಯ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಎಷ್ಟೋ ದಿನಗಳ ಕನಸು, ವಿಜಯರಾಘವ ಪಡ್ಬಿಟ್ನಾಯರ ಕನಸು, ವಿಜಯ ಗೋಪುರ ನಿರ್ಮಾಣದ ಒಂದು ಕನಸನ್ನು 2017ರಲ್ಲಿ ಪ್ರತಿಷ್ಠಾಪನೆಯಾಗಿತ್ತು. ಎಲ್ಲರ ಒಂದು ತನು ಮನ ಧನ ಒಂದು ಸಹಕಾರದಿಂದ ಶರತ್ ಕೃಷ್ಣ ಪಡ್ಬಿಟ್ನಾಯರ ಒಂದು ಸಾರಥಿ ಅಂದರೆ ಒಂದು ನಾಯಕತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಧರ್ಮಸ್ಥಳದ ಪೂಜ್ಯ ಕಾವಂದರ ಮಾರ್ಗದರ್ಶನದಲ್ಲಿ ಇವತ್ತು ನಾವೊಂದು ಅವಿಸ್ಮರಣೀಯ ಬ್ರಹ್ಮಕಲಶಕ್ಕೆ ಎಲ್ಲ ಬೆಳ್ತಂಗಡಿ ತಾಲೂಕಿನ ಹಾಗೂ ತುಳುನಾಡಿನ ಸನಾತನ ಸಂಸ್ಕೃತಿಯ ಪ್ರತಿಯೊಬ್ಬರು ನಾವು ಸಾಕ್ಷಿಯಾಗಿದ್ದೇವೆ. ಅದರಲ್ಲೂ ವಿಶೇಷವಾಗಿ ನಾವೆಲ್ಲ ಯೋಚನೆ, ಆಲೋಚನೆ ಹಾಗೂ ಯೋಜನೆಗಳ ನಡುವೆ ಇವತ್ತು ಪುಟಿದೆದ್ದಂತಹ ಒಂದು ಅವಿಸ್ಮರಣೀಯ ಬ್ರಹ್ಮಕಲಶದಲ್ಲಿ ನೋಡಬೇಕಾದಂತಹ ಒಂದು ಸ್ಥಳ ಇದ್ರೆ ಅದು ಅನ್ನಛತ್ರ. ಸರಿ, ಅನ್ನಛತ್ರ ನೋಡ್ತಾ ಇದ್ರೆ ಬಹುಶಃ ಯಾವುದೋ ಒಂದು ಅರಮನೆಗೆ ಬಂದಂತೆ ಅನಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ನಮ್ಮ ತುಳುನಾಡು ಶೈಲಿಯ ಕೆಲವೊಂದಷ್ಟು ಇಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ಕೂಡ ಕಾಣ್ಬೋದು. ಅದ್ರ ಬಗ್ಗೆ ಏನಂತೀರಾ? ಇದು ಅನ್ನಛತ್ರ ಅಲ್ಲ, ಇದು ಅನ್ನ ದೇಗುಲ. ಸ್ವತಃ ಈ ಅನ್ನಛತ್ರದಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ, ನನ್ನ ಪ್ರಕಾರ ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಆದಂತಹ ಒಂದು ಅನ್ನಛತ್ರ. ಅದರಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೆಲೆಸಿದ್ದಾಳೆ. ಅವಳಿಗೂ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟು ಅವಳೆಲ್ಲ ಭಕ್ತರಾಗಿ ನಾವು ಅವಳನ್ನು ಕೂಡ ಪ್ರತಿಷ್ಠಾಪಿಸಿ ಅವಳ ಒಂದು ಗುಡಿ ನಿರ್ಮಾಣ ಮಾಡಿ ಅದರ ಮಧ್ಯದಲ್ಲಿ ಅನ್ನದಾನಕ್ಕೆ ಒಂದು ವಿಶೇಷವಾದಂತಹ ಒತ್ತನ್ನು ಕೊಟ್ಟವರು ಬದುಕು ಕಟ್ಟೋಣ ಬನ್ನಿ ಕನಸಿನ ಮನೆಯ ಲಕ್ಷ್ಮೀ ಇಂಡಸ್ಟ್ರಿಯ ಮಾಲಕರಾದಂತಹ ಮೋಹನ್ ಅವರು. ಸರಳತೆ ಸಜ್ಜನಿಕೆಯ ಸಾಕಾರ ಮೂರ್ತಿ ನಮ್ಮ ಮೋಹನಣ್ಣನವರು. ಸುಮಾರು 2-3 ತಿಂಗಳುಗಳಿಂದ ಅವರಲ್ಲದೆ ಅವರ ಕೆಲಸ ಮಾಡುವಂತಹ ಎಲ್ಲ ಕೆಲಸಗಾರರನ್ನು, ಅವರ ಇಂಡಸ್ಟ್ರಿಯಲ್ಲಿ ದುಡಿಯುವಂತಹ ಎಲ್ಲ ಕೆಲಸಗಾರರನ್ನ ಇದಕ್ಕೆ ಅವರು ಕರೆದುಕೊಂಡು ಬಂದು ಅವರ ಒಂದು ಯೋಚನೆ ಮಾಡಿ ಸುಮಾರು 150 ಕಂಬಗಳು, ನಾವು ನೋಡಿದ್ರೆ ಅದು ಕಲ್ಲಿನ ಕಂಬ ಅಂತ ಅನ್ನಿಸ್ತದೆ. ಅದನ್ನು ಒಂದು ಬಹಳ ಒಂದು ಆಧುನಿಕತೆಯ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿ ಅದನ್ನು ಇಲ್ಲಿ ತಂದು ಅಡಿಕೆ ಮರದಲ್ಲಿ ಇರುವ ಗರಿ ಅಡಿಕೆ ಮರವನ್ನು ಉಪಯೋಗ ಮಾಡಿ ಒಳ್ಳೆ ಚಪ್ಪರವನ್ನು ಹಾಕಿ ಇವತ್ತೊಂದು ಒಳ್ಳೆಯ ಅನ್ನಛತ್ರಕ್ಕೆ ಹಾಗೂ ಉಜಿರೆಯ ಬ್ರಹ್ಮಕಲಶ ಮಾದರಿ ಬ್ರಹ್ಮಕಲಶ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ನಿಜವಾಗಿಯೂ ನನ್ನ ಮನದಾಳದ ಶ್ಲಾಘನೆಗೆ ಶರತ್ ಕೃಷ್ಣ ಪಡ್ಬಿಟ್ನಾಯರ ಪೂರ್ಣ ತಂಡ, ಊರಿನವರು, ಪರವೂರಿನವರು, ಎಲ್ಲ ಊರಿನವರ ಒಂದು ತನು ಮನ ಧನ ಹಾಗೂ ಒಂದು ಒಳ್ಳೆಯ ನಾನು ಅನ್ನುವುದನ್ನು ಬಿಟ್ಟು ನಾವು ಅನ್ನುವ ಮನೋಭಾವನೆಯಿಂದ ಎಲ್ಲರೂ ಇವತ್ತು ಇಲ್ಲಿ ಕೆಲಸ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮೋಹನ್ ಅವರು ಬಹಳ ಒಂದು ವಿಶೇಷವಾದ ಒತ್ತನ್ನು ಕೊಟ್ಟು, ನಾನು ಎಲ್ಲೂ ನೋಡದ, ಎಲ್ಲೂ ಕೇಳದ, ಎಲ್ಲೂ ಕಾಣದಂತಹ ಅನ್ನಛತ್ರ ಇವತ್ತು ಉಜಿರೆ ಬ್ರಹ್ಮಕಲಶದ ವಿಶೇಷ. ಹಾಗಾಗಿ ಬಹಳ ಒಂದು ಖುಷಿ ಅನಿಸ್ತದೆ. ಎಲ್ಲರನ್ನ ನಮ್ಮ ಊರಿನ ಬೆಳ್ತಂಗಡಿ ತಾಲೂಕಿನ ಮೂಲೆ ಮೂಲೆಯಿಂದ ಜನರನ್ನು ನೋಡುವಂತಹ ಭಾಗ್ಯ ಸೌಭಾಗ್ಯ ಇವತ್ತು ನನ್ನದಾಗಿದೆ, ಎಲ್ಲರದಾಗಿದೆ. ಖಂಡಿತ ಸರ್. ಇಲ್ಲೇ ಪಾಕಶಾಲೆಯನ್ನ ನೀವು ಹೋಗಿ ನೋಡಿದ್ರ? ಹೌದು, ಖಂಡಿತವಾಗಿ. ಪಾಕಶಾಲೆ ಬಹುಶಃ ಅಡಿಗೆ ಮಾಡುವಂತ ಪಾಕಶಾಲೆಗಳು ನಾರ್ಮಲ್ ಆಗಿ ಇರ್ತದೆ, ಬಟ್ ಇಲ್ಲಿ ಒಂದು ವಿಶೇಷ ಒಂದು ವೈಬ್ಸ್ ಇದೆ ಅಲ್ಲಿ. ಅದರ ಬಗ್ಗೆ ಏನಂತೀರಾ? ಅದನ್ನು ಜೋಡಣೆಯಾಗಿ ಬಹಳ ಒಂದು ಅಚ್ಚುಕಟ್ಟಾಗಿ ನಾವು ನಮ್ಮ ಮನೆಯ ಅಡುಗೆ ಕೋಣೆಯನ್ನ ಯಾವ ರೀತಿ ಜೋಡಣೆ ಮಾಡ್ತೇವೋ, ಇಷ್ಟು ಸಹಸ್ರ ಸಂಖ್ಯೆಯಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಅದನ್ನು ಮನೆಯ ಅಡುಗೆ ಮನೆಯ ಥರನೇ ಅದನ್ನು ಸಿದ್ಧ ಮಾಡಿದಂತಹ ಮೋಹನಣ್ಣನ ತಂಡಕ್ಕೆ ನಾನು ವಿಶೇಷ ಶ್ಲಾಘನೆ ಹಾಗೂ ಅಭಿನಂದನೆಯನ್ನು ಈ ಕ್ಷಣದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಅಚ್ಚುಕಟ್ಟಾಗಿದೆ. ಈಗ ಬ್ರಹ್ಮಕಲಶದ ಬಗ್ಗೆ ಎಲ್ಲ ಆಯ್ತು. ಒಂದು ವೈಯಕ್ತಿಕ ಪ್ರಶ್ನೆ, ನಿಮ್ಮನ್ನು ನೋಡಿದ್ರೆ ಯಾವಾಗ್ಲೂ ನಗುಮುಖ ಅಂದ್ರೆ ಅನಿಸ್ತದೆ. ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ಕೂಡ ನಗುಮುಖ ಹೊತ್ತು ಯಾರೇ ಸಿಕ್ಕಿದ್ರು, ಸಣ್ಣ ಮಗು ಇರ್ಲಿ ವಯಸ್ಸಾದವರು ಇರ್ಲಿ, ನಗುಮುಖದಲ್ಲಿ ಸರಳತೆಯಿಂದ ಮಾತಾಡ್ತೀರಾ. ಇದ್ರ ಒಂದು ಸೀಕ್ರೆಟ್ ಏನು ಸರ್? ಸರಳತೆ ಮತ್ತು ಸಜ್ಜನಿಕೆ ನಮ್ಮ ಬದುಕಿನ ಧ್ಯೇಯ. ಯಾಕೆಂದರೆ ಬರುವಾಗ ಖಾಲಿ, ಹೋಗುವಾಗ ಖಾಲಿ. ಜೀವನದ 4 ದಿನ ಜಂಜಾಟಿನಲ್ಲಿ ನಮ್ಮ ವೈಯಕ್ತಿಕ ಎಷ್ಟೋ ಮನಸ್ಸಿನ ನೋವುಗಳೆಲ್ಲ ಇದ್ದರೂ ಅದನ್ನು ನಾವು ಬಗೆಹರಿಸಿಕೊಳ್ಳೋದು ಯಾವ ಥರ ಅಂತ ಹೇಳಿದ್ರೆ ನಗುಮೊಗದಿಂದ ಇನ್ನೊಬ್ಬರ ಜೊತೆ ಬೆರೆತಾಗ.
ನಾನು ಸಾಕಾಗುವುದಿಲ್ಲ, ಇನ್ನೊಬ್ಬನ ಕೂಡ ನಗಿಸುವುದು, ಅವನು ನಗುಮೊಗದ ಮಾತಾಡಿದ್ರೆ ಅದೇ ನಾವು ಏನನ್ನು ಮನುಷ್ಯನಿಗೆ ಜಾಸ್ತಿ ಮಾತಾಡಲಿಕ್ಕೆ ತೃಪ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಎರಡೇ ವಿಚಾರಗಳಲ್ಲಿ ನಾವು ಹೆಚ್ಚಿನದಾಗಿ ತೃಪ್ತಿ ಮಾಡ್ಬೋದು. ಒಂದು ಅನ್ನದಾನದಿಂದ, ಇನ್ನೊಂದು ಅವ್ನು ನಗುಮೊಗದಿಂದ ಮಾತಾಡುವಾಗ. ಎರಡೇ ಮನಸ್ಸಿಗೆ ನಾವು ಮನುಷ್ಯನಿಗೆ ತೃಪ್ತಿ ಮಾಡುವಂಥ ವಿಚಾರಗಳು. ಅದು ನಾನು ಸಣ್ಣದಿಂದಲೇ ಕಂಡುಕೊಂಡು ಬಂದಿದ್ದೇನೆ. ಹಾಗಾಗಿ ಅದು ನಗುಮುಖದಿಂದ ಇರೋದು ಹಾಗೂ ನಗುವಿನಿಂದ ಮಾತಾಡೋದು, ಯಾರ ಹತ್ರ ಸಹ ಒಂದು ದ್ವೇಷವನ್ನು ಕಾಣದೆ ಎಲ್ಲರ ಜೊತೆ ಸಹಕಾರಿಯಾಗಿರುವುದು ಹಾಗೂ ಒಳ್ಳೆ ಜೊತೆ ಒಂದು ಅನ್ಯೋನ್ಯವಾಗಿರುವುದೇ ನನ್ನ ಜೀವನದ ಧ್ಯೇಯ. ಹಾಗಾಗಿ ಅದು ಸಾಕಾರ ಆಗಿದೆ. ಎಸ್ ಸರ್, ಧನ್ಯವಾದಗಳು ಸರ್. ನಿಮ್ಮ ಇಂದಿನ ಈ ಎಲ್ಲ ವಿಚಾರಗಳು ಕೂಡ ನಮ್ಮ ಯುವ ಜನತೆಗೆ, ನಮ್ಮ ಸಮಾಜಕ್ಕೆ ಒಂದು ಸ್ಫೂರ್ತಿಯಾಗಿದೆ. ದೇವರು ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯನ್ನ ಕರುಣಿಸಲಿ ಅಂತ ಎಲ್ಲರೂ ಒಳ್ಳೆಯದಾಗಲಿ ಸಮಸ್ತ ತುಳುನಾಡು ಜನರಿಗೆ. ಹಾಗೂ ವಿಶೇಷವಾಗಿ ಮೊನ್ನೆಯಿಂದ ನಾನು ನೋಡ್ತಾ ಇದ್ದೇನೆ, U+ ಚಾನಲ್ ಬಹಳ ಒಂದು ಅವಿರತವಾಗಿ ಎಲ್ಲರೂ ಅದರ ಆಂಕರ್ ಇರ್ಬೋದು, ಅದನ್ನು ಶೂಟಿಂಗ್ ಮಾಡಿ ದೃಶ್ಯ ಮಾಧ್ಯಮದಲ್ಲಿ ಅದನ್ನು ನಿರ್ವಹಣೆ ಮಾಡಿ ಪ್ರತಿಯೊಬ್ಬರು ಒಂದು ಬಹಳ ಒಂದು ಮನಪೂರ್ವಕವಾಗಿ ನಮ್ಮ ಮನೆ ಅನ್ನುವಂಥ ದೃಷ್ಟಿಯಿಂದ ಅದನ್ನು ನೀವು ನಿರ್ವಹಣೆ ಮಾಡ್ತಾ ಇದ್ದೀರಾ. U+ ಚಾನಲ್ ವಿಶೇಷವಾಗಿ ಎಲ್ಲ ದೃಶ್ಯ ಮಾಧ್ಯಮದೊಂದಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು U+ ಚಾನಲ್ನ ಎಲ್ಲ ತಂಡದವರಿಗೆ ನಾನು ಸಲ್ಲಿಸಿದ್ದೇನೆ. ಎಲ್ರಿಗೂ, ಆ ಜನಾರ್ದನ ಸ್ವಾಮಿ ತುಳುನಾಡಿನ ಎಲ್ಲರಿಗೂ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾದಂತಹ ಎಲ್ಲರಿಗೂ ಆ ಜನಾರ್ದನ ಸ್ವಾಮಿ ಒಂದು ಅವಿಸ್ಮರಣೀಯ ಕ್ಷಣಕ್ಕೆ 12 ವರ್ಷಗಳ ನಂತರ ಪುಷ್ಪರಥ ಸಮರ್ಪಣೆ, ವಿಜಯ ಗೋಪುರದ ಲೋಕಾರ್ಪಣೆ, ಎಲ್ಲ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ಪ್ರತಿಯೊಂದು ವ್ಯಕ್ತಿಗೂ ಕೂಡ ನನ್ನ ಅಭಿನಂದನೆ ಹಾಗೂ ನನ್ನ ಮನಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಜನಾರ್ದನ ಸ್ವಾಮಿ, ಜೈ ಮಂಜುನಾಥ, ಜೈ ನಪ್ಪ ಸ್ವಾಮಿ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ, 1 ಗಂಟೆ, 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿಯ ನೆಗ್ಲೆ ಮೂರು ಬಾರಿ.